ಕೌಶಿಕ ಮುನೀಂದ್ರ, ದಶರಥನ ಮೂರನೆಯ ಪತ್ನಿ ಕೈಕೇಯಿ ಸ್ವಭಾವ ಹಾಗೂ ಅವಳ ಬೇಡಿಕೆಗಳು ಮಹಾರಾಜನ ಮನಸ್ಸಿಗೆ ನೋವನ್ನುಂಟು ಮಾಡಿದೆ. ಕೈಕೇಯಿ ಮನಸ್ಸಿನಲ್ಲಿ ಭರತ ಶ್ರೀರಾಮಚಂದ್ರನಿಗೆ ಪ್ರತಿಸ್ಪರ್ಧಿಯಾಗಬೇಕು, ರಾಮನಿಗೆ ಸಿಗುವ ಯೋಗವೆಲ್ಲವೂ ತನ್ನ ಮಗ ಭರತನಿಗೂ ಸಿಗಬೇಕು, ಕೌಸಲ್ಯಗೆ ತನ್ನ ಮಗನಿಂದ ಸಿಗುವ ಹೆಮ್ಮೆಯು ತನಗೂ ಸಿಗಬೇಕು ಎಂಬ ವಿಚಾರಗಳು ಮಹಾರಾಜನ ಮನಸ್ಸಿಗೆ ನೋವನ್ನುಂಟು ಮಾಡುತ್ತಿದೆ. ರಾಮನ ವಿವಾಹ ಸಂದರ್ಭದಲ್ಲಿ ಕೈಕೇಯಿ ಸಂಭ್ರಮದಿಂದ ಭಾಗವಹಿಸಲಿ ಎಂದು ಅವಳ ಬೇಡಿಕೆಗಳಿಗೆ ತಾತ್ಕಾಲಿಕ ಸಮಾಧಾನವನ್ನು ಭರವಸೆಯನ್ನು ಕೊಟ್ಟು ಅವಳನ್ನು ಇಲ್ಲಿಗೆ ಕರೆದುಕೊಂಡು ಬಂದದ್ದಾಗಿದೆ. ಕೌಸಲ್ಯಗೆ ಸೊಸೆ ಬರುವ ಸಂತೋಷವು ಕೈಕೇಯಿ ಹಾಗೂ ಸುಮಿತ್ರಿಗೂ ಸಿಗಲಿ ಎಂದು ನನ್ನ ಮನಸ್ಸಿನಲ್ಲಿ ಒಂದು ವಿಚಾರ ಹೊಳೆಯಿತು. ಜನಕರಾಜನ ಔರಸ ಪುತ್ರಿಯಾದ ಊರ್ಮಿಳೆಯನ್ನು ಲಕ್ಷ್ಮಣನಿಗೆ ವಿವಾಹ ಮಾಡುವ ಪ್ರಸ್ತಾಪವು ಸೂಕ್ತವೆನಿಸಿತು. ಬ್ರಹ್ಮರ್ಷಿಗಳೇ, ಖಂಡಿತವಾಗಿಯೂ ಒಳ್ಳೆಯ ಆಲೋಚನೆ. ಏಕೆಂದರೆ ನಾನು ಅಯೋಧ್ಯೆಗೆ ಆಗಮಿಸಿ ರಾಮನನ್ನು ಯಾಗದ ರಕ್ಷಣೆಗೆ ಕರೆದೊಯ್ಯಲು ಸಿದ್ಧನಾದಾಗ ಲಕ್ಷ್ಮಣನು ಸ್ವಯಂ ಪ್ರೇರಿತನಾಗಿ ರಾಮನ ಸಹಚರನಾಗಿ ಯಜ್ಞದ ರಕ್ಷಣೆಗೆ ರಾಮನನ್ನು ನೆರಳಿನಂತೆ ಹಿಂಬಾಲಿಸಿದವನು. ಈಗ ರಾಮನ ಕಲ್ಯಾಣ ಮಹೋತ್ಸವದ ಸಮಯದಲ್ಲಿ ಲಕ್ಷ್ಮಣನ ಕಲ್ಯಾಣ ಮಹೋತ್ಸವವು ನೆರವೇರುವುದು ಸೂಕ್ತವೂ ಹೌದು, ಸಕಾಲಿಕವೂ ಹೌದು. ಶತಾನಂದರೆ, ತಮ್ಮ ಅಭಿಪ್ರಾಯ? ಮಹರ್ಷಿಗಳೇ, ಒಂದು ವರಕ್ಕಾಗಿ ಹಲವಾರು ವರ್ಷ ತಪಸ್ಸು ಮಾಡಿದವನಿಗೆ ದೇವರು ಪ್ರತ್ಯಕ್ಷನಾಗಿ 2 ವರ ಕೊಡುತ್ತೇನೆ ಅಂದಾಗ ಆಗುವ ಆನಂದವೇ ನನಗೀಗ ಆಗುತ್ತಿದೆ. ಇಂತಹ ಆನಂದವನ್ನು ನನಗಿಂತಲೂ ಹೆಚ್ಚಾಗಿ ಜನಕ ಮಹಾರಾಜರು ಅನುಭವಿಸುತ್ತಾರೆ. ಹಾಗಾದರೆ ತಡೆವೇತಕ್ಕೆ? ಈ ವಿಚಾರವನ್ನು ಜನಕ ಮಹಾರಾಜನಿಗೆ ನೀವು ತಿಳಿಸಿ, ದಶರಥ ಮಹಾರಾಜನಿಗೆ ನಾವು ತಿಳಿಸುತ್ತೇವೆ. ಧನ್ಯೋಸ್ಮಿ ಮಹರ್ಷಿ, ಧನ್ಯೋಸ್ಮಿ. ಸಹೋದರಿಯರೇ, ಈ ದಿನ ಎಷ್ಟು ಸುಂದರವಾಗಿದೆ. ನಾನು ಕೊಟ್ಟ ಒಡವೆ ಚೆನ್ನಾಗಿದೆ, ನೀನು ಕೊಟ್ಟ ಒಡವೆ ಚೆನ್ನಾಗಿದೆ ಎಂದು ಯಾರೂ ಪೈಪೋಟಿ ಮಾಡುತ್ತಿಲ್ಲ. ಎಲ್ಲರಿಗೂ ಇಷ್ಟವಾದದ್ದನ್ನೇ ನನಗೆ ತೊಡಿಸಿ ಆನಂದ ಪಡುತ್ತಿರುವಿರಿ. ಸಹೋದರಿ ಸೀತೆ, ನಾವೇಕೆ ಸುಮ್ಮನಿದ್ದೇವೆ ಗೊತ್ತೇ? ನಾವೇನಾದರೂ ನಿನಗೆ ನಾವು ಹೇಳಿದ್ದೇ ಚೆನ್ನಾಗಿದೆ ಎಂದು ಹೇಳಿದರೂ ನೀನು ಅದನ್ನು ಒಪ್ಪದೆ ಎಲ್ಲರೂ ಹೇಳುವುದು ಚೆನ್ನಾಗಿದೆ ಅನ್ನುವೆ. ಅದಕ್ಕೆ ನಾವು ಕೊಟ್ಟಿದ್ದೆಲ್ಲವನ್ನೂ ಚೆನ್ನಾಗಿದೆ ಎಂದು ಹೇಳುವ ನಿನಗೆ ನಾವು ಅದೂ ಚೆನ್ನಾಗಿದೆ ಇದೂ ಚೆನ್ನಾಗಿದೆ ಎಂದು ಹೇಳಿ ನಿನಗೆ ಸುಮ್ಮನೆ ತೊಂದರೆ ಕೊಡಬಾರದೆಂದು ಸುಮ್ಮನಿದ್ದೇವೆ. ಆದರೆ ನಮಗೆಲ್ಲರಿಗೂ ನಿನಗೆ ಇಷ್ಟವಾಗುವ ಒಡವೆಯನ್ನು ತೊಡಿಸಬೇಕು ಎಂಬ ಆಸೆ ಉಂಟು. ನಿಮ್ಮ ಇಷ್ಟವೇ ನನ್ನ ಇಷ್ಟ ಆದ ಮೇಲೆ ಚಿಂತೆ ಏಕೆ? ನೀವು ಇಷ್ಟಪಡುವುದನ್ನೇ ನಾನು ಇಷ್ಟಪಡುತ್ತೀನಿ, ನಾನು ಇಷ್ಟಪಡುವುದನ್ನೇ ನೀವು ಇಷ್ಟಪಡುತ್ತೀರಾ. ನಮ್ಮ ಎಲ್ಲರ ಇಷ್ಟ ಒಂದೇ ಆದ ಮೇಲೆ ಆಸೆಯು ಯಾಕೆ ಒಂದೇ ಆಗಿರಬಾರದು? ನಿಜ ಸಹೋದರಿಯರೇ, ನಾವೆಲ್ಲರೂ ಯಾವಾಗಲೂ ಒಬ್ಬರ ಸಂತೋಷವನ್ನು ಇನ್ನೊಬ್ಬರು ಬಯಸುತ್ತೇವೆ. ಅಮಾತ್ಯರೇ, ಬೀಗರ ದೊಡ್ಡ ಪರಿವಾರಕ್ಕೆ ತಕ್ಕಂತೆ ಸಾಕಷ್ಟು ಬಿಡದಿ ಮನೆಗಳು ಹಾಗೂ ಬಿಡಾರಗಳ ವ್ಯವಸ್ಥೆಯನ್ನು ಮಾಡಿರುವಿರಿ ತಾನೆ? ಇನ್ನೂ ಒಂದಷ್ಟು ಅತಿಥಿಗಳು ಬಂದರೂ ಯಾವುದೇ ತೊಂದರೆ ಆಗದಂತೆ ಬಿಡಾರದ ವ್ಯವಸ್ಥೆಯನ್ನು ಸಿದ್ಧಪಡಿಸಿದ್ದೇವೆ ಮಹಾರಾಣಿ. ಬಂದ ಅತಿಥಿಗಳನ್ನು ಬಿಡಾರದಲ್ಲಿ ಇರಿಸಿಕೊಂಡರೆ ಸಾಲದು. ಕಾಲ ಕಾಲಕ್ಕೆ ಅವರ ಊಟೋಪಚಾರಗಳು ಹಾಗೂ ಪಾನೀಯಗಳ ವ್ಯವಸ್ಥೆಯನ್ನು ಮಾಡಲು ಸಾಕಷ್ಟು ಸಂಖ್ಯೆಯಲ್ಲಿ ಸಖಿಯರನ್ನು ಹಾಗೂ ದಾಸಿಯರನ್ನು ನಿಯೋಜಿಸಿದ್ದೀರಿ ತಾನೆ? ನಿಯೋಜಿಸಿದ್ದೇವೆ ಮಹಾರಾಣಿ. ಅವರಿಗೆ ಬೇಕಾದ ಆಹಾರ ಪದಾರ್ಥವು ಯಥೇಚ್ಛವಾಗಿ ಸಂಗ್ರಹವಾಗಿದ್ದು ಅದರ ಕೊರತೆ ಏನೂ ಆಗುವುದಿಲ್ಲ. ಆಗಬಾರದು. ಈ ವಿವಾಹದಲ್ಲಿ ಯಾವುದೇ ರೀತಿಯ ಕೊರತೆಯೂ ಆಗಬಾರದು. ಜನಕ ವಂಶದ ವಿವಾಹ ಲೋಕಕ್ಕೆ ಮಾದರಿಯಾಗಬೇಕು. ಖಂಡಿತವಾಗಿಯೂ ಆಗುತ್ತದೆ. ಒಂದು ಮಗಳ ವಿವಾಹವೇನು, 2 ಮಕ್ಕಳ ವಿವಾಹವಾದರೂ ಕೊರತೆ ಇಲ್ಲ. 2 ಮಕ್ಕಳ ವಿವಾಹ? ಏನೆಂದರೆ ನನ್ನಿಬ್ಬರು ಪುತ್ರಿಯರಿಗೆ ಒಟ್ಟಿಗೆ ವಿವಾಹ?
ಆಹಾ ಗುರುಗಳೇ, ತಾವು ಅರ್ಹುತ್ತಿರುವ ವಿಚಾರವನ್ನು ಕೇಳಿದರೆ ನನಗಾಗುತ್ತಿರುವ ಸಂತೋಷಕ್ಕೆ ಎಣೆಯೇ ಇಲ್ಲದಂತಾಗಿದೆ. ರಘುವಂಶದ ಪುರುಷೋತ್ತಮನಿಗೆ ಸೀತೆಯನ್ನು ಧಾರೆ ಎರೆದು ಕೊಡುವ ಮಹಾಭಾಗ್ಯದ ಜೊತೆಗೆ ಮಹಾಶೂರನೂ ಗುಣವಂತನೂ ಆದ ಆತನ ಅನುಜನಾದ ಲಕ್ಷ್ಮಣನಿಗೆ ಅದೇ ಸಂದರ್ಭದಲ್ಲಿ ನಮ್ಮ ಊರ್ಮಿಳೆಯನ್ನು ವಿವಾಹ ಮಾಡಿಕೊಡುವ ವಿಚಾರವನ್ನು ವಿಶ್ವಾಮಿತ್ರ ವಸಿಷ್ಠರು ಅರ್ಹಿದ್ದಾರೆ ಎಂದರೆ ಇದಕ್ಕೆ ನಮ್ಮೆಲ್ಲರ ಸಹಮತವು ಇದ್ದೇ ಇರುತ್ತೆ. ಹೌದು ಮಹಾರಾಜ, ಒಳ್ಳೆಯ ವಿಚಾರವನ್ನು ಎಲ್ಲರೂ ಸ್ವಾಗತಿಸುತ್ತಾರೆ. ಸೀತಾ ಊರ್ಮಿಳೆಯರು ರಘುಕುಲದ ಸೊಸೆಯಂದಿರಾಗಿ ಒಂದೇ ಕಡೆ ಸೇರುವುದು ಅವರ ಪೂರ್ವ ಪುಣ್ಯದ ಫಲ ಅಷ್ಟೇ ಅಲ್ಲ, ನಮ್ಮೆಲ್ಲರ ಭಾಗ್ಯ. ನಿಜ ಗುರುಗಳೇ, ನಿಜ. ನಮ್ಮಿಬ್ಬರು ಪುತ್ರಿಯರ ವಿವಾಹ ಒಟ್ಟಿಗೆ ನಡೆಯುವಾಗ ನನ್ನ ತಮ್ಮನಾದ ಕುಶಧ್ವಜನು ಜೊತೆಯಲ್ಲಿ ಇಳಿದಿದ್ದರೆ ಹೇಗೆ? ಆತನು ಈ ವಿವಾಹವನ್ನು ನೋಡಿ ಆನಂದಿಸಲಿ, ಜೊತೆಗೆ ಸಹಕಾರಿಯಾಗಿರಲಿ. ಈ ಕೂಡಲೇ ನಮ್ಮ ರಾಹುತನನ್ನು ಸಾಕಾಂಕ್ಷಿ ನಗರಿಗೆ ಕಳುಹಿಸಿ ಕುಶಧ್ವಜನನ್ನು ಇಲ್ಲಿಗೆ ಬರುವಂತೆ ಮಾಡುತ್ತೀವಿ. ಜೊತೆಗೆ ಊರ್ಮಿಳೆಯ ವಿವಾಹ ವಿಚಾರವನ್ನು ನಮ್ಮ ಸುಮೇಧಳಿಗೆ ತಿಳಿಸುತ್ತೇವೆ. ಅವಳ ಆನಂದಕ್ಕೆ ಪಾರವೇ ಇರುವುದಿಲ್ಲ. ನಾನಿನ್ನು ಬರುತ್ತೇನೆ. ಮಂಗಳವಾಗಲಿ. ಸಹೋದರರೇ, ತಾಟಕಿ ಎಂತಹ ಕ್ರೂರಿ ಮತ್ತು ಮಾಯಾವಿ ಗೊತ್ತೇ? ನಮ್ಮ ಮೇಲೆ ಶಿಲಾವರ್ಷವನ್ನೇ ಸುರಿದಳು, ಬೆಂಕಿಯಂತಹ ಬಂಡೆಗಳನ್ನು ತೂರಿದಳು. ಸಹೋದರ ಅವಳ ಅಂಗಾಂಗಗಳನ್ನು ಕತ್ತರಿಸಿ ಹೆದರಿಸಿ ಓಡಿಸುವ ಪ್ರಯತ್ನ ಮಾಡಿದರೂ ಸಹ ಅವಳ ಅಟ್ಟಹಾಸ ಕೊನೆಯಾಗಲಿಲ್ಲ. ಅವಳು ತನ್ನ ಆಕ್ರಮಣವನ್ನು ಬಿಡಲಿಲ್ಲ. ಸಹೋದರ ಸ್ತ್ರೀ ಎಂದು ತೋರಿದ ಉದಾರತೆಯೂ ಉಳಿಸಿಕೊಳ್ಳಲಿಲ್ಲ. ಕಡೆಗೆ ಅವಳನ್ನು ಸಂಹಾರವೇ ಮಾಡಬೇಕಾಯಿತು. ಮಾರೀಚ ಸುಬಾಹುವಿನದ್ದು ಅದೇ ಕಥೆ. ಮಾರೀಚನನ್ನು ಸಹೋದರ ಮಾನವಾಸ್ತ್ರದಿಂದ ಸಮುದ್ರಕ್ಕೆ ಹೋಗಿ ಬೀಳುವಂತೆ ಮಾಡಿದ. ಅದನ್ನು ತಿಳಿದೂ ಸಹ ಸುಬಾಹು ಆಕ್ರಮಣ ಮಾಡಲು ಬಂದು ಪ್ರಾಣವೇ ತತ್ತ. ಸಹೋದರ ರಾಮಚಂದ್ರ, ಆ ರಾಕ್ಷಸರುಗಳನ್ನು ದಮನ ಮಾಡುವ ಶಸ್ತ್ರಗಳ ಶಕ್ತಿಯು ನಿನ್ನಲ್ಲಿ ಅಡಗಿದೆ ಎಂದು ನನಗೆ ತಿಳಿದೇ ಇರಲಿಲ್ಲವಲ್ಲ? ಸೋದರ ಭರತ, ಲಕ್ಷ್ಮಣ ನನ್ನ ಮೇಲಿನ ಪ್ರೇಮದಿಂದ ನನ್ನ ಶಸ್ತ್ರಾಸ್ತ್ರಗಳ ಪ್ರಯೋಗದ ವಿಚಾರ ಮಾತ್ರ ಹೇಳುತ್ತಿದ್ದಾನೆ. ಆದರೆ ಮಹರ್ಷಿ ವಿಶ್ವಾಮಿತ್ರರು ನಮಗೆ ಯುದ್ಧ ಕ್ಷೇತ್ರದಲ್ಲಿ ಯಾವ ಆಯಾಸವೂ ಆಗದಂತೆ, ನಮ್ಮ ಕಾಂತಿಯನ್ನು ಕಳೆದುಕೊಳ್ಳದಂತೆ ಅತಿಬಲ ಮಹಾಬಲ ವಿದ್ಯೆಯನ್ನು ಬೋಧಿಸಿದ್ದು, ಶಸ್ತ್ರಾಸ್ತ್ರಗಳನ್ನು ಉಪದೇಶಿಸಿದ್ದು ನಿಮಗಿನ್ನೂ ತಿಳಿಸಿಲ್ಲ. ಆ ಅನುಗ್ರಹವೇ ನನ್ನ ಪರಾಕ್ರಮಕ್ಕೆ ಕಾರಣವೆಂದು ತಿಳಿಸಿ. ಸಹೋದರ ರಾಮಚಂದ್ರ, ಹಾಗಾದರೆ ಶಿವಧನಸ್ಸನ್ನು ಮುರಿದದ್ದು ಯಾವ ಪರಾಕ್ರಮದಿಂದ? ಸರಿಯಾಗಿ ಕೇಳಿದ ಶತ್ರುಘ್ನ. ಶಿವಧನಸ್ಸನ್ನು ಮುರಿಯುವಾಗ ಸಹೋದರ ಕಾಳಗದಿಂದ ಆಯಾಸವಾಗುವಂತಹ ಸಂಭವವೇ ಇರಲಿಲ್ಲ. ಬಲಿಷ್ಠ ಶಸ್ತ್ರಾಸ್ತ್ರ ಉಪಯೋಗದ ಅವಶ್ಯಕತೆಯೂ ಇರಲಿಲ್ಲ. ಜಗತ್ತಿನ ವೀರಾದಿ ವೀರರೆಲ್ಲ ಅಲುಗಾಡಿಸಲು ಸಾಧ್ಯವಾಗದಂತಹ ಮಹಾಶಿವಧನಸ್ಸನ್ನು ಸಹೋದರ ಎತ್ತಿ ಹಿಡಿದು ಮುರಿದುದನ್ನು ನಾನೇ ಕಣ್ಣಾರೆ ನೋಡಿದ್ದೇನೆ. ಅದು ಸಹಜ ಪರಾಕ್ರಮ ಎನ್ನುವುದರಲ್ಲಿ ಸಂದೇಹವೇ ಇಲ್ಲ. ಲಕ್ಷ್ಮಣನ ಮಾತುಗಳನ್ನು ನಾನೂ ಒಪ್ಪುತ್ತೇನೆ. ಸಹೋದರನಲ್ಲಿ ಸ್ವಭಾವತಃ ಪರಾಕ್ರಮವಿದೆ. ಜಗತ್ತಿನಲ್ಲಿ ಏನನ್ನಾದರೂ ಸಾಧಿಸಬಲ್ಲ ಎಂಬ ನಂಬಿಕೆ ನನಗಿದೆ. ರಾಮಚಂದ್ರನಿಗೆ ಜಯವಾಗಲಿ. ಜಯವಾಗಿದ್ದಾಯಿತು, ಈಗ ಮದುವೆಯಾಗಲಿ. ಅವೆಲ್ಲವೂ ನಿಮಗೂ ಆಗಲಿ. ಮಹಾಪ್ರಭು, ಊರ್ಮಿಳೆ ಲಕ್ಷ್ಮಣರ ವಿವಾಹದ ನಿರ್ಧಾರ ನಮಗೆ ಅನಿರೀಕ್ಷಿತ ಆನಂದವನ್ನುಂಟು ಮಾಡಿದೆ. ಹೌದು ಪ್ರಭು, ರಾಮನ ವಿವಾಹವನ್ನು ಮಾತ್ರ ನೋಡಲೆಂದು ಬಂದವರಿಗೆ ನನ್ನ ಪುತ್ರ ಲಕ್ಷ್ಮಣನ ವಿವಾಹವೂ ನಡೆದು ಕೌಸಲ್ಯಗೆ ಸೊಸೆ ಬಂದಂತೆ ನನಗೂ ಸೊಸೆ ಬರುವಳೆಂಬ ನಿಮ್ಮ ನಿರ್ಧಾರಕ್ಕೆ ಅನಂತ ಧನ್ಯವಾದಗಳು. ಇದಕ್ಕೆ ಕಾರಣಕರ್ತರು ವಸಿಷ್ಠ ಮಹರ್ಷಿಗಳು. ಅವರ ಸಲಹೆಯಂತೆ ಸೀತಾರಾಮರ ವಿವಾಹದ ಸಂದರ್ಭದಲ್ಲಿಯೇ ಊರ್ಮಿಳೆ ಲಕ್ಷ್ಮಣರ ವಿವಾಹವೂ ಕೂಡ ನಿಶ್ಚಯವಾಯಿತು. ಮಹಾಪ್ರಭು, ಈ ನಿರ್ಧಾರದಿಂದ ನಮ್ಮೆಲ್ಲರಿಗೂ ಆನಂದವನ್ನುಂಟು ಮಾಡಿದೆ. ಆದರೆ ಕೈಕೇಯಿ ನಮಗೆ ದೊರೆತ ಈ ಭಾಗ್ಯವು ತನಗೆ ದೊರೆಯಲಿಲ್ಲ ಎಂಬ ಬೇಸರ ಅವಳನ್ನು ಕಾಡುತ್ತಿದೆ. ನಮ್ಮೊಡನೆ ಅವಳು ಸಂಭ್ರಮದಿಂದ ಮಾತನಾಡುತ್ತಿಲ್ಲ. ಇದು ನಮಗೆ ಬೇಸರವನ್ನುಂಟು ಮಾಡಿದೆ. ಮಹಾಪ್ರಭು, ಪ್ರಭು,
ಕೈಕೇಯಿಯು ಸಂತೋಷ ಪಡುವಂತೆ ತಾವು ಏನನ್ನಾದರೂ ಯೋಚಿಸಲೇಬೇಕು. ಹಾಗೇ ಆಗಲಿ. ನಾನು ಕೈಕೇಯಿ ಬಳಿ ಸಮಾಧಾನದ ಮಾತುಗಳನ್ನಾಡಿ ಬರುತ್ತೇನೆ. ನೀವು ಸಹ ಅವಳಿಗೆ ಪ್ರಿಯವಾದ ಮಾತುಗಳನ್ನಾಡಿ ಅವಳು ಸಂಭ್ರಮಿಸುವಂತೆ ಮಾಡಬೇಕು. ನಿಮ್ಮ ಪುತ್ರರಿಗೆ ವಿವಾಹವಾಗುತ್ತಿದೆ ಎಂದು ಅವಳೆದುರು ಸಂತೋಷಪಟ್ಟರೆ ಅವಳ ಬೇಸರ ಹೆಚ್ಚಾಗಬಹುದು. ಆಗಲಿ ಪ್ರಭು, ಕೈಕೇಯಿಗೆ ಬೇಸರವಾಗುವ ಯಾವ ಮಾತನ್ನು ನಾವು ಆಡುವುದಿಲ್ಲ. ಬಹಳ ಸಂತೋಷ. ನಾನು ಕೈಕೇಯಿ ಬಳಿ ಮಾತನಾಡಿ ಬರುತ್ತೇನೆ. ಆಗಲಿ ಮಹಾಪ್ರಭು. ಆಹಾ ರಾಜಕುಮಾರಿಯರೇ, ನೀವು ಮಾತನಾಡುತ್ತಿರುವುದು ಕೇಳಿದರೆ ನಿಮ್ಮಂತೆ ಆ ರಾಜಕುಮಾರರು, ಆ ರಾಜಕುಮಾರರಂತೆ ನೀವೋ ಎಂಬ ಅನುಮಾನ ಉಂಟಾಗುತ್ತಿದೆ. ಯಾವ ರಾಜಕುಮಾರರು ಸಖಿ? ನೀನು ಅವರನ್ನು ನಮಗೇಕೆ ಹೋಲಿಸುತ್ತಿರುವೆ? ಹೌದು, ನಮ್ಮಲ್ಲಿರುವ ಅನ್ಯೋನ್ಯತೆಯು ಈ ಪ್ರಪಂಚದಲ್ಲಿರುವ ಯಾವ ಸೋದರರಲ್ಲೂ ಯಾವ ಸೋದರಿಯರಲ್ಲೂ ಇಲ್ಲ. ನೀವು ಅವರ ಮಾತನ್ನೇ ಕೇಳುತ್ತಿದ್ದರೆ ಈ ಮಾತನ್ನಾಡುತ್ತಿರಲಿಲ್ಲ. ರಾಮಚಂದ್ರ ಮತ್ತು ಮೂವರು ಸೋದರರು ಕೂಡ ಒಬ್ಬರನ್ನೊಬ್ಬರು ಸಂತೋಷಪಡಿಸುವ, ಪ್ರಶಂಸಿಸುವ ಮಾತೇ ಆಡುತ್ತಿದ್ದರು. ಹೌದೇ? ಅವರೇನು ಹೇಳಿದರು? ನೀನೇನು ಕೇಳಿದೆ? ಹೇಳುತ್ತೇನೆ. ಅವರುಗಳು ರಾಮಚಂದ್ರನಿಗೆ ಜಯವಾಗಲಿ. ಜಯವಾಗಿದ್ದಾಯಿತು. ಈಗ ಮದುವೆಯಾಗಲಿ. ಅವೆಲ್ಲವೂ ನಿಮಗೂ ಆಗಲಿ. ಅಯೋಧ್ಯೆಯ ರಾಜಕುಮಾರರು ಕೂಡ ನಿಮ್ಮಂತೆ ಅನ್ಯೋನ್ಯತೆಯಿಂದ ಸೋದರ ಪ್ರೇಮದಿಂದ ಇರುವರು ಎಂದು ಒಪ್ಪುವಿರಾ? ರಾಜಕುಮಾರಿ ಸೀತೆ, ತಾವೇನು ಹೇಳುವಿರಿ? ಅಯೋಧ್ಯೆಯ ರಾಜಕುಮಾರ ಸಹೋದರರು ಪ್ರೇಮದ ಆದರ್ಶಕ್ಕೆ ಲೋಕವಿಖ್ಯಾತರು. ರಾಣಿ, ಕೈಕೇಯಿ ಏಕೆ ಹೀಗೆ ಏಕಾಂಗಿಯಾಗಿ ಕುಳಿತು? ನಾನೇನು ಕೌಸಲ್ಯ ಸುಮಿತ್ರೆಯ ಹಾಗೆ ಹೆಣ್ಣನ್ನು ಧಾರೆ ಏರಿಸಿಕೊಳ್ಳಬೇಕಾಗಿದೆಯೇ? ಸೊಸೆಯನ್ನು ಕಂಡು ಹಿಗ್ಗಬೇಕಾಗಿದೆಯೇ? ಅದಕ್ಕಾಗಿಯೇ ನನ್ನ ಪಾಡಿಗೆ ನಾನು ಕುಳಿತಿದ್ದೆ. ರಾಣಿ, ರಾಮನ ವಿವಾಹದೊಂದಿಗೆ ಲಕ್ಷ್ಮಣನ ವಿವಾಹವು ನೆರವೇರಬೇಕೆಂದು ಗುರು ಹಿರಿಯರು ಅನಿರೀಕ್ಷಿತವಾಗಿ ನಿಶ್ಚಯಿಸಿದರು. ಅದೇ ನಿಶ್ಚಯ ಭರತನ ವಿಚಾರದಲ್ಲಿ ಏಕೆ ಆಗಲಿಲ್ಲ? ಇದಕ್ಕೆ ಉತ್ತರವನ್ನು ನಾನು ಹೇಗೆ ಹೇಳಲು ಸಾಧ್ಯದೇನೆ? ಈ ವಿವಾಹವನ್ನು ನಿಶ್ಚಯಿಸಿದವರು ಗುರು ಹಿರಿಯರು ಎಂದು ಹೇಳಿದರಲ್ಲ, ಅವರೇ ನನ್ನನ್ನು ಒಪ್ಪಿಸಿದರು. ಭರತನ ಬಗ್ಗೆ ತಾವಾದರೂ ಯೋಚಿಸಬಹುದಿತ್ತಲ್ಲವೇ? ರಾಮನಿಗೆ ದೊರೆತ ಭಾಗ್ಯವು ನನ್ನ ಪುತ್ರ ಭರತನಿಗೂ ದೊರೆಯಬೇಕೆಂದು ನಾನು ಹೇಳಿದ ಮಾತನ್ನು ತಾವು ಮರೆತಿರುವಂತಿದೆ. ಇಲ್ಲ ದೇವಿ, ಇಲ್ಲ, ಖಂಡಿತವಾಗಿಯೂ ನಾನು ಮರೆತಿಲ್ಲ. ಅದಕ್ಕೆ ಸಮಯ ಸಂದರ್ಭ ಒದಗಿ ಬಂದಾಗ ಕೌಸಲ್ಯ ಸುಮಿತ್ರರಿಗೆ ದೊರಕಿದ ಭಾಗ್ಯ ನಿನಗೂ ದೊರಕುವಂತೆ ಮಾಡಲು ನಾನು ನನ್ನೆಲ್ಲ ಪ್ರಯತ್ನಗಳನ್ನು ಮಾಡುತ್ತೇನೆ. ಅಲ್ಲಿಯವರೆಗೂ ನೀನು ತಾಳ್ಮೆಯಿಂದ ಕಾಯಬೇಕಷ್ಟೇ. ಹೀಗೆ ಖಿನ್ನಳಾಗಿ ಅನ್ಯಮನಸ್ಕಲಾಗಿ ಒಂಟಿಯಾಗಿ ಕುಳಿತಿರಬಾರದು. ಈ ವಿವಾಹದ ಸಡಗರ ಸಂದರ್ಭದಲ್ಲಿ ನೀನೂ ಭಾಗಿಯಾಗಬೇಕೆಂಬುದು ನನ್ನ ಆಶಯ. ಆಯ್ತು, ನಾನು ಪಾಲ್ಗೊಳ್ಳುತ್ತೇನೆ. ಇಲ್ಲದಿದ್ದರೆ ಆ ಕೌಸಲ್ಯೆ ಸುಮಿತ್ರೆ ನನಗೆ ಹೊಟ್ಟೆ ಕಿಚ್ಚೆಂದು
ಹಂಗಿಸಿ ಆಡಿಕೊಳ್ಳಬಹುದು. ಆಗ ಕಷ್ಟವು ನನಗೆ, ನಷ್ಟವು ನನಗೆ. ನಾನು ಸಿಂಗರಿಸಿಕೊಳ್ಳುತ್ತೇನೆ. ಲಂಕೆಯಲ್ಲಿನ ದುರುಳ ದರ್ಪವು ಸೀತೆ ಸಹನೆಗೆ ಸೋತಿತು. ಅಂಕೆ ಇರದ ಅಸುರ ಕುಲವು ರಾಮ ಬಾಣಕ್ಕೆ ಅಡಗಿತು. ದೂರವಿರಲಿ ಸನಿಹವಿರಲಿ ರಾಮ ಹೃದಯ ನಿವಾಸಿನಿ. ಯುಗವು ಯುಗವು ಸಾಗಲಿ ಅಕಳಂಕ ಪ್ರೇಮ ಪ್ರಬೋಧಿನಿ. ಅಮರ ಗಾಧೆ ಧರಣಿ ಜಾತೆ ಸಾಧ್ವೆ ಸೀತೆ ಸುಚರಿತೆ. ಸಹನ ಶಕ್ತಿ ಪತಿಯ ಭಕ್ತಿ ಲೋಕಮಾನ್ಯ ವಂದಿತೆ. ರಾಮ ಹೃದಯ ನಿವಾಸಿನಿ ಅಕಳಂಕ ಪ್ರೇಮ ಪ್ರಬೋಧಿನಿ. ಸೀತೆ ಮಾತೆ